ನನ್ನ ಜೀವನನೇ ರೂಪಿಸಿರೋ ಅಂಥವ್ರು. ನಾನು ಇವತ್ತೊಂದು ಸ್ಟೇಜಲ್ಲಿ ಇದ್ದೀನಿ, ನಾನು ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರಾಗಿರೋರೆ ಅವರು. ಆ ಕಮೆಂಟ್ ನೋಡಿದ್ಮೇಲೆ ಅನ್ನಿಸ್ತು, ಓಕೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಒಂದಿನ ಅಂತ. ನನಗೆ ಈ ವಿಚಾರದ ಬಗ್ಗೆ ಮಾತಾಡಬೇಕು, ಕೈಯೆಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ನಡುಕ್ತಾ ಇದೆ. ಒಂದು ಸಿಂಗಲ್ ಹುಡುಗಿ ಮನೆ ಬಿಟ್ಟು ಊರು ಬಿಟ್ಟು ಇಷ್ಟು ದೊಡ್ಡ ಊರು ಬೆಂಗಳೂರಿಗೆ ಬಂದು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಟಫ್. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಈ ಒಂದು ವಿಚಾರದ ಬಗ್ಗೆ, ಬಿಕಾಸ್ ದಿಸ್ ಇಸ್ ವೆರಿ ಪ್ರೈವೇಟ್. ಅಪ್ಪ ಅಮ್ಮ ಸ್ವಲ್ಪ ಜಗಳ ಆಡ್ತಾ ಇದ್ರು ಯಾವಾಗ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನನ್ನ ತಂದೆಗೆ ಇಷ್ಟ ಇರಲಿಲ್ಲ, ಮಾತಾಡ್ಸೋದು ಬಿಟ್ಬಿಟ್ಟಿದ್ರು ನನ್ನ ಜೊತೆಗೆ. ಆ ಟೈಮಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಅವಾಗ ನನ್ನ ಜೊತೆಗೆ ನಿಂತಿದ್ದೆ. ಅವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇರಲಿ. ನಾನು ಐ ಸ್ಟಾರ್ಟೆಡ್ ಶಿವರಿಂಗ್ ಬಿಕಾಸ್ ನಮ್ಮ ಡ್ಯಾಡಿ ಸ್ವಲ್ಪ ಜಾಸ್ತಿನೇ ರೆಬಲ್ ಇದ್ದರು. ಜಗಳ ಆದರೆ ಆಮೇಲೆ ದೊಡ್ಡ ಜಗಳ ಆಗಿಬಿಟ್ರೆ ಏನು ಮಾಡೋದು, ಐ ಸ್ಟಾರ್ಟೆಡ್ ಶಿವರಿಂಗ್ ಲೈಕ್ ಎನಿಥಿಂಗ್. ಆ ಕಡೆಯಿಂದ ಒಂದು ವ್ಯಕ್ತಿ ನಮ್ಮ ಕಡೆಗೇ ನಡ್ಕೊಂಡು ಬರ್ತಾ ಇದ್ದ. ಈಗ ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಫೇಸ್ ತುಂಬ ಕ್ರಿಟಿಕಲ್ ಆಗಿತ್ತು ನನಗೆ. ಸೊ ಕೈಯಲ್ಲಿ ಕೆಲಸನೂ ಇರಲಿಲ್ಲ, ಈ ಕಡೆ ಡ್ಯಾಡಿ ಮಾತಾಡಿಸ್ತಾ ಇಲ್ಲ. ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದ್ರೆ ಅವ್ರು ಯಾರೇ ಆಗಿರಬಹುದು, ಒಳ್ಳೆಯವರೇ ಇರಬಹುದು, ಬಟ್ ಇಂಟೆನ್ಷನ್ಸ್ ಯಾರ್ಯಾರ್ದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಂಗಲ್ ಹುಡುಗಿರಿಗೆಲ್ಲ ಸಜೆಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ತುಂಬ ಸೇಫ್ ಆಗಿರಿ, ಯಾರನ್ನೂ ಈಸಿಯಾಗಿ ಟ್ರಸ್ಟ್ ಮಾಡಬೇಡಿ. ಹೊಸದಲ್ವಾ ಇಂಡಸ್ಟ್ರಿ, ಹೊಸದು, ಜನರು ಹೊಸಬ್ರು. ಇವಾಗ ಈ ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಹೋದರೆ ಅಲ್ಲಿ ಹೇಗಿರುತ್ತೋ. ಆಡಿಷನ್ನೇ ಸುಮಾರು ಹೊತ್ತು ಮಾಡಿದ್ರು, 1 hour ಮಾಡಿದ್ರು ನನಗೆ. ಆ್ಯಂಡ್ ಚಾನಲಿಂದ ಒಂದು ಹುಡುಗಿನ ಕಳಿಸಿದ್ರು. ಆ ಹುಡುಗಿಗೆ ಇನ್ನೂ ಬೆಟರ್ ಸಿಗಲಿ ಬೇಕಾದರೆ, ಬಟ್ ಈ ಸೀರಿಯಲ್ ನನಗೆ ಸಿಗಬೇಕು. ನಾವಿಬ್ಬರೇ ಹುಡುಗಿರು, ಭಯ ಆಗ್ತಿತ್ತು, ಹೊಸ ಏರಿಯಾ. ನಂಗೆ ಅದೊಂಥರ ಎಂಬ್ಯಾರಸ್ ಆಗುತ್ತೆ, ನನಗೆ ಯಾರು ಮುಂದೆನಾದ್ರು ಅಳಬೇಕು, ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ, ನಂಗೆ ಫುಲ್ಲು ಬರ್ತಾ ಇದೆ ಕಣ್ಣಲ್ಲಿ ನೀರು. ನನ್ನ ತಂದೆ ತಾಯಿ ಇರಲಿಲ್ಲ ಅವತ್ತು. ಅವ್ನ ಮುಂದೆ ನಿಂತ್ಕೊಂಡು ನಾನು ಇನ್ವಿಟೇಷನ್ನ ಹಿಡ್ಕೊಂಡು ನಿಂತಾಗ ನಂಗೆ ಅದೇನೋ ಒಂಥರ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ತುಂಬ ಘಟನೆಗಳು ನಡೆದಿದೆ, ತುಂಬ ಹೋಗ್ಬಿಡ್ಬೇಕಿತ್ತು ನಾನು. ಬಟ್ ನನಗೆ ಒನ್ ಆ್ಯಂಡ್ ಓನ್ಲಿ ಧೈರ್ಯ ಏನಂದರೆ ಐ ಮೀನ್ ಅ ಗುಡ್ ಪ್ಲೇಸ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ನನಗಿಂತ ಚೆನ್ನಾಗಿ ನನ್ನ ಲೈಫ್ ಡಿಸಿಷನ್ಸ್ನ ಅವನೇ ತೊಗೊಳ್ತಾನೆ ಅಂತ. ನಾನು ತುಂಬ ಒಂದು ಪಾಯಿಂಟಲ್ಲಿ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ, ತುಂಬ ಐ ವಾಸ್ ಲಾಸ್ಟ್. ಹೊರಗಡೆ ಬೈದೆ ನಾನು, ನೀನು ಹಿಂಗೆ ಮಾಡಿಬಿಟ್ಟೆ ನನ್ನ ಲೈಫ್ನ, ದಿಸ್ ಇಸ್ ನಾಟ್, ಅಂದರೆ ದಿಸ್ ಇಸ್ ನಾಟ್ ರೈಟ್. ಇವತ್ತು ನನಗೆ ಅನಿಸುತ್ತೆ, ಓಕೆ ಅವತ್ತು ಅದು ನಡೆದಿದ್ದು ಒಳ್ಳೇದಕ್ಕೆ ಅಲ್ವಾ. ಡಾಕ್ಟರ್ ಹೇಳಿದ್ರು ನನಗೆ 5 to 10% ಅಷ್ಟೇ ಚಾನ್ಸಸ್ ಅಂತ. ಡಾಕ್ಟರೇ ಹೇಳಿದ್ರು ನನಗೆ ಇದೊಂಥರ ಮಿರಾಕಲ್ ಅನಿಸ್ತಿದೆ, ನಿಮ್ಮದು ರೆಗ್ಯುಲರ್ ಪೀರಿಯಡ್ಸು ಎಲ್ಲ ಇದೆ. ನನ್ನ ತಂದೆ ತಾಯಿನ ಕಳ್ಕೊಂಡಾಗಲೂ ಅಷ್ಟೇ, ಆ ಟೈಮಲ್ಲಿ ನಾನು ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದಕ್ಕೆ ಕಾರಣನೇ ಅವನು. ಅವ್ರು ಹೋದ್ಮೇಲೂ ನಾನು ಇರ್ಬೋದು ಸ್ಟ್ರಾಂಗ್ ಆಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಟೈಮಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನನ್ನನ್ನು ಅಷ್ಟು ಸ್ಟ್ರಾಂಗ್ ಮಾಡಿದ ಅವನು. ಆ್ಯಂಡ್ ಆ ಕಾಮೆಂಟ್ ಅವ್ರು ಏನು ಮಾಡಿದರು ಅಂದರೆ, ನನ್ನ ಜೀವನದಲ್ಲಿ ನನ್ನ ಹೆತ್ತ ತಂದೆ ತಾಯಿಗಿಂತನೂ ನನ್ನ ಜೊತೆಗೆ ನಿಂತು ಪ್ರತಿ ಹೆಜ್ಜೆಲೂ ನನ್ನ ಸರಿಯಾದ ದಾರಿಲಿ ನಡ್ಸ್ಕೊಂಡು ಹೋಗಿರೋದು ಅವರು ಬೇರೆ ಯಾರೂ ಅಲ್ಲ.